ಈ ಥರದೊಂದು ಬೈಕ್ ಮೇಂಟೈನ್ ಮಾಡ್ಬೇಕಾರೆ ಡೈಲಿ ಮಾರ್ನಿಂಗ್ ವಾರ್ಮ್ ಅಪ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಲ್ಲ ಗುರು, ಫ್ಯಾನ್ಸ್ ಅಂತ ಹೇಳಿದರೆ ಏನೊಂದು ಲೆಕ್ಕಾಚಾರ ಬೇಡವಾ? ಒಂದು ಅಭಿಮಾನ ಅಂತ ಹೇಳೋದಕ್ಕೆ ಒಂದು ಲೆಕ್ಕಾಚಾರ ಬೇಕು ಗುರು. ಇದೇನಿದು ಯಪ್ಪ, ಯಾರನ್ನ ದೂರದ ಹೇಳಿ ಇಂಥ ವಿಷಯಗಳಲ್ಲಿ? ಕ್ರಿಕೆಟ್ ಟೀಮ್ ಅವ್ರನ್ನ ದೂರದ, ಸರ್ಕಾರನ ದೂರದ, ಪೊಲೀಸವ್ರನ್ನ ದೂರದ, ಅಥವಾ ಈ ಜನರನ್ನ ದೂರದ ಗೊತ್ತಾಗಲ್ಲ. ದೂರದ್ದು ಬೇಡ, ಬಿಟಾಕಿ ಸಾಯ್ಲಿ. ಅಲ್ಲ, ಅಭಿಮಾನಕ್ಕೆ ಅಂತ ಹೇಳೋದು ಒಂದು ಲಿಮಿಟ್ ಬೇಕಲ್ಲ. ಏನಿದು ಸರಿ, ಅವರು RCB ಅವ್ರು ಗೆದ್ದರು, ಸ್ಟೇಟಿಗೆ ಒಂದು ಹೆಸರು ತಂದರು, ಒಪ್ಕೊಳ್ಳೋಣ ಹಾಗೆ ಅಂತ ಹೇಳ್ಬಿಟ್ಟು ಈ ರೇಂಜಿಗೆ ಯಪ್ಪ. ಈಗ ನಾ ಹೇಳೋದು, ಅವರು ಗೆದ್ದರು, ಎಲ್ಲ ಆಯಿತು, ಕರ್ನಾಟಕಕ್ಕೆ ಹೆಸರು ಬಂತು, ಸರಿ ನಮಗೇನು ಸಿಕ್ತು? ಬರೀ ಒಂದು RCB ಗೆಲ್ತು ಈ ಸಲ, 18 ವರ್ಷದ ಮೇಲೆ ಗೆಲ್ತು, ಹೌದು ಒಪ್ಕೊಳ್ಳೋಣ. 18 ವರ್ಷದಲ್ಲಿ ಆದಮೇಲೆ ನಮ್ಮ ಟೀಮ್ ಗೆದ್ದಿದೆ, ಖುಷಿನೇ, ಎಲ್ಲರಿಗೂ ಖುಷಿನೇ. ಬಟ್ ಈ ರೇಂಜಿಗೆ ಖುಷಿನ ವ್ಯಕ್ತಪಡಿಸ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳೋದು ಜನರೇ ಯೋಚನೆ ಮಾಡಬೇಕು. ಯಾಕಂದರೆ ಯಾರೇ ಇರಲಿ, ಯಾರಾದರೂ ಯೋಚನೆ ಮಾಡೋದು ಇದೇ ವಿಷಯನ. ಬಿಕಾಸ್ ಈಗ RCB ಟೀಮ್ ಗೆದ್ದಾಗ ನಮಗೆ ಒಂದು ಹೆಮ್ಮೆ ಫೀಲ್ ಆಗುತ್ತೆ ಅಷ್ಟೇ. ಗೆದ್ದವರಿಗೆ ದುಡ್ಡು ಸಿಗುತ್ತೆ, ಫೇಮ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಬಟ್ ನಮಗೇನು ಸಿಕ್ತು? ಈಗ ಜನರುಗಳು ಸತ್ತಿರೋದು, ಸಾಯ್ತಿರೋದಲ್ಲ, ಸತ್ತೋಗಿರೋದು. ಸೊ ಇದೆಲ್ಲ ಲೈಕ್ ಅನ್ಎಕ್ಸೆಪ್ಟೇಬಲ್. ಯಾರಾದರೂ ಕೂಡ ಒಪ್ಪೋದಿಲ್ಲ ಈ ಥರದೊಂದು ಎಕ್ಸ್ಟ್ರೀಮಿಸಮ್ಗಳನ್ನೆಲ್ಲ. ಏನಪ್ಪ ಅವ್ರ ತಲೆಯಲ್ಲಿ ಅದು ಏನೇನು ಓಡ್ತಿತ್ತೋ, ಏನು ಕಥೆನ ಅದು. ನಮ್ಮ ಕೊಡಗೋರು ಕೂಡ ಒಬ್ರು ಯಾರೋ ತೀರೋಗಿದ್ದಾರೆ. ಇದೆಲ್ಲ ಭಯಂಕರ ಕಥೆಗಳು. ಹಿಸ್ಟ್ರಿಲಿ ಎಲ್ಲ ಬಂದುಬಿಡ್ಬೋದು ಅನ್ಸುತ್ತೆ ಈ ಥರ ಎಲ್ಲ ವಿಷಯಗಳಿತ್ತು ಅಂತ. ಈಗ ಹೆಸರೇನೋ ಬಂತು, ಆದರೆ ಉಸಿರು ಹೋಯ್ತಾ? ಯಾರ್ದಂತ ಕೇಳೋಕ್ಕಾಯ್ತದೆ? ಈಗ ಪೊಲೀಸವ್ರು ಎಷ್ಟು ಅಂತ ಕಂಟ್ರೋಲ್ ಮಾಡೋಕ್ಕಾಯ್ತದೆ ಗುರು ಈ ರೇಂಜಿಗೆ? ಲೈಕ್ ಲಿಟ್ರಲಿ ಇರುವೆ ಗೂಡು ಥರ ಹೋಗಿರೋದು. ಆ್ಯಸ್ ಇಫ್ ಪ್ಲೇಯರ್ಸ್ ಇವ್ರನ್ನ ಪರ್ಸನಲ್ ಆಗಿ ಬಂದು ಒಬ್ಬೊಬ್ರನ್ನ ಮಾತಾಡ್ಸೋರ್ ಥರ. ಲೈಕ್ ಇಲ್ಲಿಂದ ಅಲ್ಲಿ 2 ಕಿಲೋಮೀಟ್ರ್ ದೂರದಲ್ಲಿ ಅವ್ರನ್ನ ನೋಡ್ಬೇಕು ಗುರು. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ವಿತ್ ಟಾಗರು. ಹೋಗ್ತಾ ಇದ್ದೀವಿ ಶುಂಠಿಗೊಪ್ಪಕ್ಕೆ. ಏನಿಲ್ಲ, ಸ್ವಲ್ಪ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದರೊಟ್ಟಿಗೆ ತೋಟಕ್ಕೆ ಗೊಬ್ಬರ ಹಾಕಬೇಕಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರ್ ಮಾಡ್ಕೊಂಬರೋಣ ಅಂತೇಳಿ ಹೊರಟೆ. ಅಂದರೆ ಗೊಬ್ಬರ ಹೇಗೆ ಹಾಕೋದು ಅಂತಲ್ಲ, ನಮಗೆ ಬೇಕಾಗಿರೋ ಗೊಬ್ಬರ ಸೊಸೈಟಿಲಿ ಇದೆಯಾ, ಖಾಲಿ ಆಗಿದೆಯಾ ಅಂತ ಕೇಳೋಕ್ಕೆ. ಈಗ ಬೇರೆ ಮಳೆ ಬೇರೆ ಕಮ್ಮಿ ಆಗಿದೆ. ಸೊ ನೋಡೋಣ ಏನು ಕತೆ ಅಂತ. ಹಾಗೆ ಇದೇ ಟಿಪಿಕಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಏನು ಕರೆಕ್ಟಾಗಿ ಹೊರಟ್ರೆ ಮನೆಯಿಂದ 15 ನಿಮಿಷ ಶುಂಠಿಗೊಪ್ಪ. ಇನ್ನೊಂದು ರೂಟ್ ಇತ್ತು, ಮುಂಚೆಲ್ಲ ಆ ರೂಟಲ್ಲೇ ಓಡಾಡ್ತಿದ್ವಿ. ಏನು ಅರ್ಧ ಗಂಟೆ 3/4 ಗಂಟೆ ಬೇಕಿತ್ತು ಆ ರೋಡಲ್ಲಿ ಹೋಗೋಕ್ಕೆ. ಬಟ್ ಈಗ ತುಂಬ ಹತ್ತಿರ ಆಗಿದೆ. ಅದರೊಟ್ಟಿಗೆ ಸ್ಕ್ರಾಚಿಂಗ್ ಹೀಟ್ ಅಂತ ಹೇಳ್ತಾರಲ್ಲ, ಹುಚ್ಚು ಬಿಸಿಲು, ಒಳ್ಳೆ ಸಿಕ್ಕಾಬಟ್ಟೆ ಬಿಸಿಲಿದೆ ಗುರು. ನನಗೆ ಅಂಥ ಬಿಸಿಲು ಅಂತ ಅನ್ಸೋದಿಲ್ಲ ರೈಡಿಂಗ್ ಟೈಮಲ್ಲಿ. ಬಿಕಾಸ್ ಒಳ್ಳೆ ಹುಚ್ಚು ಹೀಟ್ ವೆದರ್ಲೆಲ್ಲ ಓಡಾಡ್ದವನಲ್ಲ, ಪ್ರೌಡಾಗಿ ಹೇಳ್ಕೊಳ್ತೀನಿ ಗುರು. ಇದರದ್ದು ಸೌಂಡ್ ನೋಟ್ ಇದೆ ಅಲ್ಲ, ವಾವ್, ಕಿವಿಗೆ ಬಿರಿಯಾನಿ ಊಟ ಇದ್ರ ಸೌಂಡು ಮಾತ್ರ. ಪವರು ಏನು ಕಮ್ಮಿ ಇಲ್ಲ ಆಯಿತಾ. 84 BHP ಅಲ್ಲ, ಕಿತ್ಕೊಂಡು ಎಳಿತಾ ಇರ್ತದೆ. ಹೀಗೆ ನಮ್ಮ ಸ್ಟೇಟದು ಪರಿಸ್ಥಿತಿ ಸದ್ಯದ ಮಟ್ಟಿಗೆ. ನ್ಯೂಸಲ್ಲಿ ಅಥವಾ ಇನ್ಸ್ಟಾದಲ್ಲೆಲ್ಲ ನೋಡ್ತಿದ್ರೆ ಸತ್ತೋದ್ರ ಬಗ್ಗೆ ಯಾರು ಯೋಚನೆ ಮಾಡೋರೇ ಇಲ್ಲ ಗುರು. ಅವ್ರ ತಪ್ಪು, ಇವ್ರ ತಪ್ಪು, ಅವನ ತಪ್ಪು, ಅವನ ಮೇಲೆ ಕೇಸ್ ಹಾಕ್ರೋ, ಇವನ ಮೇಲೆ ಕೇಸ್ ಹಾಕ್ರೋ. ಕೇಸ್ ಹಾಕಿ ಏನ್ರಿ ಸಿಗ್ತದೆ? ಸತ್ತೋದವರು ಸಿಗ್ತಾರ ವಾಪಸ್ಸು? ಅದ ಬದಲು ನೆಕ್ಸ್ಟ್ ಟೈಮ್ ಈ ಥರ ಆಗೋದಾಗೆ ನೋಡ್ಕೊಳ್ಬೇಕು. ಅದನ್ನ ಬಿಟ್ಕೊಂಡು ಈಗ ಅವ್ರನ್ನ ದೂರಿ ಇವ್ರನ್ನ ದೂರಿ ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂತ ಹೇಳಿದರೆ ಹೋಗಿದ್ದು ಹೋಯ್ತು ಗುರು, ಅಲ್ಲಿಂದ ಅಲ್ಲಿಗೆ. ಅದು ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ? ಈ ಒಬ್ರ ಮೇಲೆ ಕೇಸ್ ಹಾಕ್ಕೊಳ್ಳೋದು ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ವಲ್ಪ ಬುದ್ಧಿ ಇರೋ ಮನುಷ್ಯರ ಥರ ಯೋಚನೆ ಮಾಡಿ. ಈಗ ಆ್ಯಕ್ಚುಲಿ RCB ಅವರು ಟೀಮ್ ಅವರು ಕೂಡ ಸತ್ತೋರು ಒಬ್ರೊಬ್ರು ಮನೆಗೂ ತಲೆಗೆ 10 ಲಕ್ಷದಂಗೇನೋ ಕಂಪನ್ಸೇಷನ್ನು ಕೊಡ್ತಾರೆ ಅಂತ. ಅದೆಲ್ಲ ಒಳ್ಳೆಯದೇ. ನಮ್ಮ ಅಭಿಮಾನನ ತೋರ್ಸೋಕ್ಕೆ ಎಕ್ಸ್ಟ್ರೀಮಿಸಮ್ ಒಂದು ದಾರಿ ಅಲ್ಲ.
ಸೊ ಬ್ಯಾಂಕಲ್ಲಿ ಕೆಲಸ ಆಯಿತು, ಇನ್ನು ಸೊಸೈಟಿಗೆ ಹೋಗೋಣ. ಗೊಬ್ಬರ ಇದು ಒಂದೊಂದು ಸಲ ಏನೋ ಸ್ಟಾರ್ಟಿಂಗ್ ಏನೋ ಮ್ಯಾಟ್ರ್ ಇದೆ ಗುರು. ಸ್ವಿಚ್ಚೆಲ್ಲ ಚೇಂಜ್ ಮಾಡಿಸ್ಬೇಕು, ಹೊಸದಾಗಿಸ್ಬೇಕು ಇದೆಲ್ಲ. ಇನ್ನು ಹೋಗಿ ಗೊಬ್ಬರ ವಿಚಾರಿಸ್ಕೊಂಬರೋಣ. ಸೊಸೈಟಿ ಇವತ್ತು ಯಾಕೋ ಕ್ಲೋಸ್ ಆದ ಅಂದಾಜಿಲಿದೆ, ವಿಚಾರಿಸಿ ನೋಡೋಣ ಒಳಗೆ. ಇಲ್ಲ, ಇಲ್ಲಿ ಓಪನ್ ಇದೆ, ಕೇಳಿ ನೋಡೋಣ. ಡೆಲ್ಲಿ ಟ್ರಿಪ್ ಆದಮೇಲೆ ಈ ಸಲನೇ ಅನಿಸುತ್ತೆ ಕರೆಕ್ಟಾಗಿ ಬಿಸಿಲು ಬೀಳ್ತಿರೋದು ನನ್ನ ಗಾಡಿಗೆ. ಇವತ್ತಿಲ್ಲ ಗೊಬ್ಬರ, ಇನ್ನು ನಾಳೆ ಕಲೆಕ್ಟ್ ಮಾಡ್ಕೊಳ್ಳೋಣ. ಅಂದರೆ ಬೈಕಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ, ಜೀಪು ಟ್ರ್ಯಾಲಿ ಎಲ್ಲ ಆಗಿ ಬರಬೇಕು. ಫ್ರೆಂಡ್ದೊಂದು ವರ್ಕ್ಶಾಪಿಗೆ ಹೋಗಿ ಬಂದ್ರೆ ಆಗ್ಬೋದಾ ಅಂತ. ಬನ್ನಿ. ಏನು ವೆಹಿಕಲ್ಸ್ ನೋಡಿ, ವೀಕ್ ಡೇ ಆದರೂ ಕೂಡ ಸುಂಟಿಕೊಪ್ಪದಲ್ಲಿ. ಮುಂಚೆ ನನಗೆ ಗೊತ್ತಿದ್ದಂಗೆ ಸಂಡೇ ಮಾತ್ರ ಹುಚ್ಚು ಟ್ರಾಫಿಕ್ ಇಡ್ತೈತಿ, ಯಾಕಂದರೆ ಸಂತೆ ದಿನ. ಈಗ ದಿನ ಸಂತೆ ಆಗ್ಬಿಟ್ಟಿದೆ. ಸಂತೆ ಅಂತ ಹೇಳ್ಬೇಕಾದ್ರೆ ಯೋಚನೆ ಬಂತು, ಈ RCB ಈ ಕತೆಗಳೆಲ್ಲ ಆಯ್ತಲ್ಲ, ಜನ ಮಾಡೋ ಜಾತ್ರೆ ಮಾಡೋ ಅಂತ ಹೇಳೋ ಸಿಚುವೇಶನ್ ಇದೆಲ್ಲ. ಪಕ್ಕ ಅದೇ ಕತೆ. ಅವ್ರಿಗೆ ಕಾಣೋದಿಲ್ಲಲ್ಲ. ಹೇಗಿದ್ದೀರಾ? ತ್ರಿದೇವಿಲ್ಲ ಯಾವಾಗ ಆ ಕಡೆಯಿಂದ ಬರ್ಬೇಕಾರೆ? ಹಾಂ. ಸೊ ಕೆಲಸಗಳೆಲ್ಲ ಮುಗೀತು, ಹಂಗೆ ಬರ್ತಾ ಜ್ಯೂಸು ತಗೊಂಡು ಮನೆಗೆ ಹೊರಟೆ. ಹಾಗೆ ಹೇಳ್ತಾ ಒಟ್ಟಾರೆ ಇವತ್ತು ನಮ್ಮ ದಿನ ಹೀಗೆಲ್ಲ ನಡೀತಾ ಇದೆ. ಸೊ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ನಮಸ್ಕಾರ. ಬಿಕಾಸ್ ಹೇಗೋ ಒಟ್ಟಾರೆ ಚಾನೆಲ್ ಗ್ರೋ ಆಯ್ತಾ ಇದೆ ಈಗೀಗ ಎಲ್ಲ ನಿಮ್ಮ ಸಪೋರ್ಟಿಂದಾಗಿ. ಆ್ಯಂಡ್ ಇದೆಲ್ಲ ಹೇಳ್ತಾ ಪುನಃ ಸೇಮ್ ಅದೇ RCB ವಿಷಯ ಹೇಳ್ದಂಗೆ ಅದ್ರ ಬಗ್ಗೆ ಏನಂತ ಮಾತಾಡೋರು, ಏನು ಮಾತಾಡೋಂಗಿಲ್ಲ ಬಿಟ್ಟಾಕಿ ಆಚೆ. ಸೊ ಇನ್ಮೇಲೆ ಅಂಥ ತಪ್ಪುಗಳು ಆಗದೆ ಇರುವಂಗೆ ನಾವುಗಳೇ ನೋಡ್ಕೊಳ್ಬೇಕು. ಯಾರ ಮೇಲೂ ಡಿಪೆಂಡ್ ಆಗಿ ಏನು ಪ್ರಯೋಜನ ಇಲ್ಲ. ಅವರು ಪ್ಲೇಯರ್ಸ್ ಗೆದ್ದರು ಅಂತ ಹೇಳ್ಬಿಟ್ಟು ನಮಗೇನು ಅವ್ರು ಕೋಟಿ ಕೊಡ್ತಾರ? ಇಲ್ಲ. ಅಂದರೆ ಅವ್ರನ್ನ ನೋಡೋಕೆ ಹೋಗ್ಬಿಟ್ಟು ನಮಗೇನು ಕೋಟಿ ಸಿಗ್ತದ? ಸಿಗಲ್ಲ, ಏನಿಲ್ಲ. ಎಷ್ಟೊಂದು ಖುಷಿಗೆ ನೋಡೋಕೆ ಹೋಗ್ಬೇಕಷ್ಟೇ. ಬಟ್ ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಆಗುತ್ತೆ ಅಂತ ಯಾರೂ ಫಸ್ಟ್ ಆಫ್ ಆಲ್ ಯೋಚನೆ ಮಾಡಿರೋದಿಲ್ಲ. ಬಟ್ ಏನು ಹೇಳೋದು ಹೇಳಿ, ಹಾಗೆ ಹೇಳ್ತಾ ಆ್ಯಕ್ಚುಲಿ ಇವತ್ತಿನ ದಿನ ನಾವು ಸಕ್ಕದಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಏನು ಸಕ್ಕದಾಗಿ ಕಂಟಿನ್ಯೂ ಮಾಡೋಕ್ಕಿರೋದು ಹೇಳಿ, ಆಯ್ತು ಇನ್ನೇನು ಸಾಯಂಕಾಲ ಆಗೋಕ್ಕಾಯಿತು. ಟೈಮಿಗೆ ಒಂದು 4 ಗಂಟೆ ಆಗಿದೆ ಸಂಜೆ. ಹಾಗೆ ಅಲ್ಲಿ ಹೋಗಿದ್ದೆಲ್ಲ ಫ್ರೆಂಡ್ ವರ್ಕ್ಶಾಪಿಗೆ. ಹಾಗೆ ಅವರಿಗಾದರೆ ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಇರೋದು ಅಂತ. ಹಂಗೆ ಒಂದು ಸಲ ನೋಡ್ದಂಗೆ ಬ್ರೇಕ್ ಪ್ಯಾಡ್ ಹೋಗಿದೆ, ಚೈನ್ದೊಂದು ರಬ್ಬರ್ ಪ್ಯಾಡ್ ಬರುತ್ತೆ, ಆ ಪ್ಯಾಡ್ ಹೋಗಿದೆ. ಇನ್ನು ಸಸ್ಪೆನ್ಷನ್ ಒಂದು ವೀಕ್ ಆಗಿದೆ ಓನರ್ ಶಾಕು, ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು. ಇದೊಂದು ವೀಕ್ ಕಳೀಲಿ, ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ. ಸಿಂಫೋನಿ ಏನು ಖುಷಿ ಆಯ್ತದೆ ಕೇಳೋಕ್ಕೆ. ಬಟ್ ಲೈಕ್ ನಾನು ಹೇಳ್ತೀನಿ ಕೇಳಿ, ಈ ಥರ ಇನ್ಲೈನ್ 4 ಬೈಕ್ಗಳಿರ್ತಾವಲ್ಲ, ಹೈವೇ ಇನ್ಲೈನ್ 4 ಅಲ್ಲ ಯಾವುದೇ ಬೈಕ್ ಆಗಿರಲಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಗಂಟೆ ಅದು ಗೊತ್ತಾಗೋದಿಲ್ಲ.
ಏನೋ ಇವನು ಓಡಿಸೋಕೆ ಹಿಂಗೆ ಹೇಳ್ತೇನೆ ಅಂತೆಲ್ಲ ಹೇಳ್ಕೊಳ್ಬೋದು, ಬೇಜಾರಿಲ್ಲ. ವಿಷಯ ಇಷ್ಟೇ, ಲೈಕ್ ಕಂಟಿನ್ಯೂಸ್ ಒಂದೇ ಸ್ಟ್ರೆಚ್ 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಅಂತೆಲ್ಲ ಒಂದೇ ಸ್ಟ್ರೆಚ್ಚಲ್ಲಿ ಸಿಕ್ಬಿಟ್ರೆ ನಿದ್ರೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಎಲ್ಲ ಘಾಟ್ ಸೆಕ್ಷನ್ಗಳು ಕರ್ವ್ಸ್ ಎಲ್ಲ ಇದ್ದಾಗ ಒಂದು ಮಜಾ ಇರುತ್ತೆ ಓಡ್ಸೋಕ್ಕೆ. ಆ ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗೋದು ಅದು ಇದು ಅಂತೆಲ್ಲ ಹೇಳ್ಕೊಂಡು ಚೆನ್ನಾಗಿರ್ತದೆ. ಅದೇ ನೀವೀಗ ಹೈವೇಲಿ ಹೋಯ್ತಾ ಇರ್ಬೇಕಾದ್ರೆ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಗೇರಿಗೆ ರೀಚ್ ಆಗಿರ್ತೀರಾ, ಈ ನೆಕ್ಸ್ಟ್ ಗೇರ್ ಇರೋದಿಲ್ಲ, ಒಂದೇ ಸೌಂಡನ್ನು ಎಷ್ಟು ಅಂತ ಕೇಳೋಕ್ಕಾಗುತ್ತೇಳಿ. ನನಗೆ ಅದೆಲ್ಲ ಆಗಿದೆ, ಯಾಕಂದರೆ ಡೆಲ್ಲಿಯಿಂದ ಓಡಿಸ್ಕೊಂಬರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಆ್ಯಕ್ಚುಲಿ ಬೈಕಲ್ಲಿ. ಅದಕ್ಕೆ ಐ ಆಮ್ ದ ರೈಟ್ ಪರ್ಸನ್ ಟು ಎಕ್ಸ್ಪ್ಲೇನ್ ಅಂತ ತಿಳ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಲ್ಲ ಗುರು, ಅವತ್ತೇನೋ ಓಡಿಸ್ಬಿಟ್ಟೆ ನಾನು ಡೆಲ್ಲಿಯಿಂದ ಮನೆ ಗಂಟ. ಈಗ ಸುಮ್ಮನೆ ಕೂತ್ಕೊಂಡು ಒಂದೊಂದ್ಸಲ ಯೋಚನೆ ಮಾಡ್ಬೇಕಾದ್ರೆ ತಲೆ ಬಿಸಿ ಆಗ್ಬಿಡ್ತದೆ. ಅಯ್ಯೋ ದೇವ್ರೆ, ಇಷ್ಟು ವರ್ಷದ ಆಸೆನ 4 ದಿನದಲ್ಲಿ ಮುಗಿಸ್ಕೊಂಡ್ಬಿಟ್ಟೆ ನಾನು, ಅಯ್ಯೋ ಅಂತ ಬೇಜಾರು ಆಯ್ತದೆ. ಅದೇ ಮುಗಿಸ್ಕೊಂಬಿಟ್ಟೆ ಅಂತ ಬೇಜಾರಾಯ್ತದೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಯಪ್ಪ ನಾನು ಹೋಗೋದ್ಲ ಅಂತ ಅನ್ನಿಸ್ತದೆ. ನೋಡ್ತಾ 120 ತಲುಪಿಬಿಡ್ತದಲ್ಲ ಗುರಿದು, ಗೊತ್ತೇ ಆಗಿಲ್ಲ ಯಾಕೋ. ಸುಮ್ಮನೆ ಮೀಟ್ರ್ ನೋಡ್ತೀನಿ 120 ಕಾಡ್ಜಿಲ್ಲ. ಇಂಥ ಬೈಕ್ಗಳು ಹೈವೇಗೆ ಅಂತಲೇ ಇರೋದು ಗುರು. ನಮ್ಮ ಥರ ಈಗ ಆಫ್ ರೋಡೆಲ್ಲ ಹೊಡೆದ್ರೆ ಗಾಡಿ ಇಲ್ಲಲ್ಲ, ಬೇಗ ಹೋಗ್ಬಿಡುತ್ತೆ. ಮಿಸ್ಟರ್ ಬ್ಲ್ಯಾಕಿ ಸೈಡ್ ಹೋಗು. ಓಹ್, ಇನ್ನೊಬ್ರು ಬ್ಲ್ಯಾಕಿ ಇದ್ದಾರೆ. ನಾನು ಶುಂಠಿಯಪ್ಪ ಹೋಗಿದ್ದೆ, ಪರವಾಗಿಲ್ಲ, ಸರಿ ಬನ್ನಿ. ಈ ವಿಡಿಯೋದಲ್ಲಿ ಇಷ್ಟೇ ನಮ್ಮ ಕತೆ ಪುರಾಣಗಳು. ಇನ್ನೂ ಒಳ್ಳೆ ಬ್ಲಾಗ್ಸ್ ಬರೋಕ್ಕಿದೆ. ಬಟ್ ಈಗ ಮ್ಯಾಟ್ರ್ ಐತಿರೋದು ಅಂದರೆ ಅಪ್ಲೋಡ್ ಮಾಡೋಕ್ಕಾಯ್ತಿಲ್ಲ ಗುರು. ಹೊಳೆಯಲ್ಲಿ ನೀರು ತುಂಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಜಾಗ ಸಿಗ್ತಿಲ್ಲ. ಅದಕ್ಕೆ ಬರೀ ಶಾರ್ಟ್ ವೀಡಿಯೋಗಳನ್ನ ಹಾಕ್ಕೊಂಡು ರುಬ್ತಾ ಇದ್ದೀನಿ ಯೂಟ್ಯೂಬ್ನ. ಅದರೊಟ್ಟಿಗೆ ಮಜಾ ಕೇಳಿ ಇನ್ನೊಂದು ಇದೊಂದು ಕತೆನೂ ಹೇಳ್ಬಿಡ್ತೀನಿ ಆ ಕಡೆ. ನಾ ಮೊನ್ನೆ IPL ಫೈನಲ್ ದಿನ ಮ್ಯಾಚ್ ಮುಗೀತಲ್ವಾ, ಸರಿ ಅಂತ ಹೇಳ್ಬಿಟ್ಟು ಒಂದು ವೈರಲ್ ಕಂಟೆಂಟ್ ಮಾಡಿಬಿಡೋಣ ಅಂತ ಅತಿ ಆಸೆ ಪಟ್ಟು ಟಿ ವಿಲಿ ನಡೀತಿದ್ದ ಮ್ಯಾಚನ್ನ ಹಿಂಗೆ ರೆಕಾರ್ಡ್ ಮಾಡಿ ರಪ್ ಅಂತ ಶಾರ್ಟಿಗೆ ಅಪ್ಲೋಡ್ ಮಾಡಿದೆ. ವ್ಯೂಸ್ ಏನೋ ಬಂತು. ನೆಕ್ಸ್ಟ್ ದಿನವೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಹ್ಯಾಸ್ ಡಿಲೀಟೆಡ್ ಯುವರ್ ಕಂಟೆಂಟ್ ಅಂತ ಬಂತು. ನನಗೆ ತಲೆ ಕೆಟ್ಟೋಗ್ಬಿಡ್ತಪ್ಪ, ಏನು ಆಯ್ತಿದೆ ಕತೆ ಇದು. ಮೊದಲೇ ನಮ್ಮ ಜೀವನ ನಮ್ಮ ಕಂಟ್ರೋಲಲ್ಲಿ ಇಲ್ಲ, ನಾವು ಮಾಡೋ ಕೆಲಸನೂ ಇನ್ನೊಬ್ರ ಕಂಟ್ರೋಲಿಗೆ ಹೋಗ್ಬಿಡ್ತಲ್ಲ ಅಂತ ಗಿಟ್ಟಿಂಗ್ಸ್ ಎಲ್ಲ ಓಪನ್ ಮಾಡಿ ನೋಡ್ತೀನಿ. ಅದರಲ್ಲಿ ಕಾಪಿರೈಟ್ ಸ್ಟ್ರೈಕ್ ಹಾಕಿ, ಅದರಲ್ಲಿ ಪುನಃ ಯಾಕೆ IPLದು ವೀಡಿಯೋ ನೀವು ಯಾಕೆ ಹಾಕಿದ್ದೀರ ಅಂತ ಒಂದು ನೋಟಿಸೆಲ್ಲ ಬಂದು, ಸರಿ ಸಾಯ್ಲಿ, ಹೋದ್ರೆ ಹೋಯ್ತು, ನನಗೇನಾಗಬೇಕು ಹೇಳಿ, ಅಷ್ಟೇ ಹೋಯ್ತು. ಬದನೆಕಾಯಿ ಅಲ್ಲ, ಅದೇನೋ ಹೇಳ್ತಾರಲ್ಲ, ಕತ್ತೆ ಬಾಲ ಕುದುರೆ ಜುಟ್ಟು ಅಂತ ಹೇಳ್ದಂಗೆ ಸುಮ್ಮನೆ ಬಿಟ್ಟಾಕ್ತೆ ತನ್ನ ಸಾಯ್ಲಿ. ಹಂಗೆಲ್ಲ ಆಗಿ ಒಟ್ಟಾರೆ ಇವತ್ತೀಗ ಇಲ್ಲಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ನಿಮಗೊತ್ತು ಏನು ಮಾಡಬೇಕು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರೋಕ್ಕೆ ನೀವೇ ಮೋಟಿವೇಶನ್ ನನಗೆ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಟಾಟಾ ಬೈ ಮಾಡ್ತೀನಿ. ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು, ಬಾಯ್, ಸೈನಿಂಗ್ ಔಟ್, ಪೀಸ್.